ನಾರಾಯಣಂ ಗುಣೈ ಸರ್ವೈ ರುದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಮತ್ತು ಸೂತ್ರ ಏನಿದೆ, ಆ ಸೂತ್ರದ ಭಾಷ್ಯವನ್ನ ಮತ್ತು ಆ ಸೂತ್ರ ಯಾಕೆ ಹೊರಟಿದೆ, ಸೂತ್ರದ ಭಾಷ್ಯವನ್ನು ಆಚಾರ್ಯ ರಚನೆ ಮಾಡಿದ್ದಾರೆ, ಅದರ ಸೂತ್ರ ಹೊರಲಿಕ್ಕೆ ಏನು ಕಾರಣ ಅಂತ ಅನ್ನೋದನ್ನ ಈಗ ನಾವು ನೋಡ್ತಿರುವ ಭಾಗದಲ್ಲಿ ಹೇಳಿ ಹೊರಟಿದ್ದಾರೆ. ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ ಅಂತ. ದ್ವಾಪರ ಯುಗದಲ್ಲಿ ಎಲ್ಲ ಕಡೆಯೂ ಕೂಡ ಜ್ಞಾನ ಅನ್ನುವುದು ಕಲುಷಿತ ಆಗಿ ಹೋಯಿತು. ಅದಕ್ಕೆ ಜ್ಞಾನವು ಆಕುಲೀಭೂತ ಆಗೋದು ಅಂದ್ರೆ ಏನು ಅಂತ ಮುಂದೆ ನಾವು ನೋಡ್ತೇವೆ. ಆವಾಗ ಆ ಜ್ಞಾನದ ನಿರ್ಣಯ ಆಗಬೇಕಲ್ಲ, ತತ್ವಜ್ಞಾನ ಏನು ಅಂತ ನಿರ್ಣಯ ಆಗಬೇಕಲ್ಲ. ಆ ನಿರ್ಣಯಕ್ಕೋಸ್ಕರ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ದೇವತೆಗಳು ಭಗವಂತನನ್ನು ಪ್ರಾರ್ಥಿಸಿದರು. ಆಗ ಭಗವಂತ ಬಾದರಾಯಣ ರೂಪದಿಂದ ಅವತಾರ ಮಾಡಿದ. ವ್ಯಾಸ ರೂಪದಿಂದ ಅವತಾರ ಮಾಡಿ ಈ ಮೊದಲು ವೇದಗಳನ್ನು 4 ರೀತಿಯಾಗಿ ವಿಭಾಗಿಸಿದ. ಯಾಕೆಂದ್ರೆ ಈ ಭಕ್ತರಿಗೆ, ಈ ಸಾಧಕರಾದವರಿಗೆ ತಮ್ಮ ಸುಖದ ಪ್ರಾಪ್ತಿಗೆ ಏನು ಮಾಡಬೇಕು ಮತ್ತು ದುಃಖದ ಪರಿಹಾರಕ್ಕಾಗಿ ಏನು ಉಪಾಯಗಳನ್ನು ಕೈಗೊಳ್ಳಬೇಕು, ಇದು ಯಾವುದೂ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರ ತಿಳುವಳಿಕೆಗಾಗಿ ಹೀಗೆ ಭಗವಂತ 4 ವೇದಗಳನ್ನು ವಿಭಾಗ ಮಾಡಿದ. ಆ ವೇದ ಎಲ್ಲ ಉತ್ಸನ್ನಾಗಿ ಹೋಗಿತ್ತು, ಕಣ್ಮರೆಯಾಗಿ ಹೋಗಿತ್ತು. ಕಣ್ಮರೆಯಾಗಿದ್ದಂತಹ ವೇದವನ್ನು 4 ರೀತಿಯಾಗಿ ವಿಭಾಗ ಮಾಡಿದ. ಋಗ್ವೇದವನ್ನು 24 ರೀತಿಯಾಗಿ, ಯಜುರ್ವೇದವನ್ನು 101 ರೀತಿಯಾಗಿ, ಸಾಮವೇದವನ್ನು 1000 ರೀತಿಯಾಗಿ, ಮತ್ತೆ ಅಥರ್ವ ವೇದವನ್ನು 12 ರೀತಿಯಾಗಿ. ತದರ್ಥ ನಿರ್ಣಯಾಯ ಬ್ರಹ್ಮಸೂತ್ರಾಣಿ ಚಕಾರ. ಅದರ ಅರ್ಥವನ್ನು ತೀರ್ಮಾನ ಮಾಡಲಿಕ್ಕೋಸ್ಕರ ಬ್ರಹ್ಮಸೂತ್ರಗಳನ್ನು ಕೂಡ ಮುಂದೆ ರಚನೆ ಮಾಡಿದ. ಇದು ಅಲ್ಲಿರುವಂತಹ ವಿಷಯ. ಇಲ್ಲಿ ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತಿ ಇತ್ಯಾದಿಗಳಿಗೆ ದ್ವಾಪರ ಅಂದ್ರೆ ಏನರ್ಥ, ಇದನ್ನೆಲ್ಲ ತ್ರಿವಿಕ್ರಮ ಪಂಡಿತರು ಮೊದಲಾದವರು ಹೇಳಿದ್ದಾರೆ. ಅದನ್ನ ನಾವೀಗ ಒಂದ್ಸರಿ ನೋಡೋಣ. ಇಲ್ಲಿ ವ್ಯಾಸತ್ವೇನ ಅವತಾರ ಅಂತಿದೆಯಲ್ಲ, ವ್ಯಾಸ ಎಂಬುದಾಗಿ ಅವತಾರ ಮಾಡಿದ ಅಂತ. ಅದು ವ್ಯಾಸ ಎಂಬುದಾಗಿ ಅವತಾರ ಮಾಡಿದ ಅಂತ ಹೇಳಿದಾಗ ಯಾವ ವ್ಯಾಸ? ಸತ್ಯವತಿ ಮಗನಾದ ಪರಾಶರರ ಮಗನಾದ ವ್ಯಾಸ, ಹೀಗೆಲ್ಲ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಯಾಕೆಂದ್ರೆ ಈ ದ್ರೌಣಿ ವ್ಯಾಸ ಮೊದಲಾದವರು ಇದ್ದಾರಲ್ಲ, ಅಶ್ವತ್ಥಾಮ, ದ್ರೌಣಿ ಅಂದ್ರೆ ದ್ರೋಣರ ಮಗ ಅಶ್ವತ್ಥಾಮ, ಆ ಮೊದಲಾದ ವ್ಯಾಸರೇನಿದ್ದಾರೆ ಅವರೆಲ್ಲ ಬರೇ ವ್ಯಾಸರು ಅಂತ ಕರೆಸ್ಕೊಳ್ಳೋದಿಲ್ಲ. ಅವರನ್ನ ಯಾವುದೋ ಒಂದು ನಿರ್ದಿಷ್ಟ ಶಬ್ದದಿಂದ ಹೇಳಬೇಕಾಗ್ತದೆ. ಪದ್ಮನಾಭತೀರ್ಥರ ಸತ್ಕರ್ಕ ದೀಪಾವಳಿಯಲ್ಲಿ ಕೃಷ್ಣ ದ್ವೈಪಾಯನಾದ ಅನ್ಯೇ ದ್ರೋಣಿ ವ್ಯಾಸಾದಯ ವಿಶೇಷಣಾತ್ ಸೋಪಪದ ವ್ಯಾಸ ಶಬ್ದ ಅಭಿಧೇಯ, ಅದಕ್ಕೆ ಇದನ್ನು ಹೇಳಿದೆ ಅಷ್ಟೆ. ಈ ಉಳಿದವರೆಲ್ಲರನ್ನೂ ಕೂಡ, ಬೇರೆ ದ್ರೋಣಿ ವ್ಯಾಸ ಮೊದಲಾದ ಬೇರೆ ಬೇರೆ ವ್ಯಾಸರೆಲ್ಲರನ್ನೂ ಕೂಡ ಬೇರೆ ಬೇರೆ ಶಬ್ದದಿಂದ, ದ್ರೌಣಿ ವ್ಯಾಸ ಇತ್ಯಾದಿ ಶಬ್ದಗಳಿಂದಲೇ ಕರೀತಾರೆ. ವಿಶೇಷಣ ಉಳ್ಳಂತಹ ಶಬ್ದದಿಂದ ಅವರನ್ನು ಕರೀತಾರೆ. ಅದಕ್ಕಾಗಿ ಈ ಬರೇ ವ್ಯಾಸ ಅಂತ ಹೇಳಿಬಿಟ್ರೆ ಅದು ಭಗವಂತ ಅಂತಾನೆ ಅರ್ಥ, ವಿಷ್ಣು ಅಂತಾನೆ ಅರ್ಥ. ಅದಕ್ಕೆ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದ್ದಿಲ್ಲ ಅಂತ ತಾತ್ಪರ್ಯ. ಅದಕ್ಕಾಗಿ ಇದೊಂದನ್ನು ಹೇಳಿದೆ. ಅದು ಬಿಟ್ಟು ಪದ್ಮನಾಭತೀರ್ಥರ ವ್ಯಾಖ್ಯಾನದಲ್ಲಿ ಹೆಚ್ಚಿಂದೇನಿಲ್ಲ. ಮುಂದೆ ತತ್ವ ಪ್ರದೀಪದಲ್ಲಿ ಇದನ್ನ ನಾವು ಗಮನಿಸಬೇಕು. ದ್ವಾಪರ ಇತ್ಯಾದಿ ಶಬ್ದಗಳಿಗೆ ಬೇರೆ ಬೇರೆ ಥರದ ಅರ್ಥಗಳನ್ನು ಅವರು ಹೇಳಿರ್ತಾರೆ. ತತ್ವ ಪ್ರದೀಪದಲ್ಲಿ ಆರಂಭದಲ್ಲೇ ಹೀಗಿದೆ ನೋಡಿ. ದ್ವಾವೇವ ಧರ್ಮಪಾದವು ಪರವು ಯಸ್ಮಿನ್ ಯುಗೆ ಪ್ರಾಪ್ತೆ ತತಃ ಕ್ರಮಾದ ಅಪಚಯ ಅಂತೆ ಏಕೈವ ಅವಶಿಷ್ಯತೆ ತಸ್ಮಿನ್ ದ್ವಾಪರೇ ಅಂತ ಬರೆದಿದ್ದಾರೆ. ದ್ವ ಅಂದ್ರೆ 2, ಇದು ನಮ್ಗೆ ಗೊತ್ತಿದೆ. ದ್ವಿ ಅಂದ್ರೆ 2, ಮತ್ತೆ ಪರ ಅಂದ್ರೆ ಇರುವಂಥವು ಅಂತ ಹೀಗರ್ಥ. ಇದು ದ್ವಾಪರ ಅನ್ನೋ ಶಬ್ದಕ್ಕರ್ಥ. ದ್ವಾಪರ ಅನ್ನೋದಕ್ಕೆ ಸಂಶಯ, ಈ
ದ್ವಾಪರ ಯುಗದಲ್ಲಿ ಸಂಶಯ ಬಹಳ ಇರ್ತದೆ ಅಂತ ಮತ್ತೊಂದು ಅರ್ಥ ಅಂತೂ ಇದ್ದೇ ಇದೆ. ಅದಲ್ಲದೆ ತ್ರಿವಿಕ್ರಮ ಪಂಡಿತರು ಇಲ್ಲಿ ದ್ವಾವೇವ ಧರ್ಮಪಾದವು, ಧರ್ಮಕ್ಕೆ ಒಟ್ಟು 4 ಪಾದಗಳಿವೆ. ಆ 4 ಪಾದಗಳಲ್ಲಿ ಕೃತಯುಗದಲ್ಲಿ 4 ಪಾದ ಪೂರ್ಣವಾಗಿರ್ತವೆ, ತ್ರೇತಾಯುಗದಲ್ಲಿ 3 ಪಾದ ಇರ್ತವೆ, ಮತ್ತೆ ದ್ವಾಪರ ಯುಗದಲ್ಲಿ 2 ಪಾದ ಇರ್ತವೆ, ಕಲಿಯುಗದಲ್ಲಿ ಮುಂದೆ 1 ಪಾದ ಇರ್ತದೆ. ಹೀಗೆ ದ್ವಾವೇವ ಧರ್ಮಪಾದವು, ಧರ್ಮದ 2 ಪಾದಗಳು ಪರಂ ಅಂದ್ರೆ ಶ್ರೇಷ್ಠವಾಗಿರ್ತವೆ, ಅಂದ್ರೆ ಪೂರ್ಣವಾಗಿರ್ತವೆ. ಇನ್ನು ಉಳಿದದ್ದೆರಡು ಕ್ಷೀಣಿಸಿ ಹೋಗಿರ್ತವೆ. ಯಸ್ಮಿನ್ ಯುಗೆ ಪ್ರಾಪ್ತಿ, ಯಾವ ಯುಗದಲ್ಲಿ ಹೀಗಾಗಿರ್ತದೋ ಮುಂದೆ ಮುಂದೆ ಅವು ಕೂಡ ಕ್ರಮವಾಗಿ ಕ್ಷೀಣ ಆಗ್ತಾ ಹೋಗ್ತವೆ. ಅಂತೆ ಏಕಃ ಅವಶಿಷ್ಯತೆ, ಕೊನೆಗೆ ಕಲಿಯುಗ ಮಾತ್ರ ಉಳಿತದೆ. ಅದಕ್ಕಾಗಿ ಆ ದ್ವಾಪರವನ್ನು ದ್ವಾಪರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಸರ್ವತ್ರ ಸರ್ವತ್ರ ಆಕುಲೀಭೂತಿ ಅಂದ್ರೆ ಮನುಷ್ಯಾಣಂ ಋಷೀಣಾಂ ದೇವಾನಾಂ ಚ. ಅದು ಎಲ್ರಿಗೂ ಆಕೂಲ ಆಗೋದು ಅಂದ್ರೆ ಏನರ್ಥ ಅಂದ್ರೆ ಮನುಷ್ಯರಿಗೆ ಕೆಳಗಿಂದ ಮೇಲೆ ಹೋಗ್ತಾರೆ, ಋಷಿಗಳಿಗೆ, ದೇವತೆಗಳಿಗೆ, ಎಲ್ರಿಗೂ ಕೂಡ ಅದು ಆಕುಲವೇ ಆಯ್ತು. ಆಕುಲ ಆಗೋದು ಅಂದ್ರೆ ಕಲುಷಿತ ಆಯ್ತು. ಹೇಗೆ ಕಲುಷಿತ ಆಗೋದು ಅಂದ್ರೆ ಕೇಶಾಂಚಿತ್ ಇದಂ ವಾ ತತ್ವ ಅದೋ ವಾ ಇತಿ ಸಂಶಯ ಬಹುವ. ಇದು ತತ್ವವೋ ಅದು ತತ್ವವೋ ಅಂತ ಕೆಲವರಿಗೆ ಸಂಶಯ. ಇನ್ನು ಕೆಲವರಿಗೆ ಇದು ತೀರಾ ಮನುಷ್ಯರಾದವರಿಗೆ ತುಂಬಾ ಗೊಂದಲನೆ ಆಗ್ತದೆ. ಮತ್ತೆ ತಪ್ಪಿನ ಬಗ್ಗೆನೇ ಒಲವು ಹೆಚ್ಚಿರ್ತದೆ ಇನ್ನು ಕೆಲವು ಮನುಷ್ಯರಿಗೆ. ಕೇಶಾಂಚಿತ್ ತತ್ರ ಏಕತರ ಪ್ರಾಧಾನ್ಯಂ ಕೇಶಾಂಚಿತ್ ಅನ್ಯತರ ಪ್ರಾಧಾನ್ಯಂ ಅನ್ಯೇಷಾಂ. ಒಂದು ತತ್ವ ಮತ್ತೊಂದು ಅತತ್ವ ಅಂತ ಇರ್ತದಲ್ಲ, ತತ್ವದ ಬಗ್ಗೆನೇ ಒಲವು ಹೆಚ್ಚಿರ್ತದೆ, ಆದ್ರೂ ಸಂಶಯ ಇರ್ತದೆ ಕೆಲವರಿಗೆ. ಅತತ್ವವು ಕೇಳಿ ಬರ್ತಾ ಇದೆಯಲ್ಲ ಅದು ಸರಿ ಏನೋ ಅಂತ. ಇನ್ನು ಕೆಲವರಿಗೆ ಅತತ್ವದ ಬಗ್ಗೆನೇ ಒಲವು ಹೆಚ್ಚಿರ್ತದೆ. ಇದನ್ನ ನಾವು ಉತ್ಕಟ ಏಕತರ ಕೋಟಿಕ ಸಂಶಯ ಸಂಭಾವನಾ ಅಂತ ನೋಡಿರ್ತೇವಲ್ಲ, ಅದು ಅದನ್ನ ಇಲ್ಲಿ ತಿಳ್ಕೋಬೇಕು. ಹೀಗೆ ಕೇವಲ ಸಂಶಯ ಅಂದ್ರೆ 2 ಕೋಟಿಗಳಿಗೆ ಸಮಾನತೆ, ಸಂಭಾವನಾ ಅಂದ್ರೆ ಒಂದು ಯಾವುದೋ ಕೋಟಿಯ ಕಡೆಗೆ ಒಲವು ಹೆಚ್ಚು, ಅದು ಸಂಭಾವನಾ. ಇದಮೇವ ನಾಣ್ಯತಿ ಅನ್ಯೇಷಾಂ. ಇನ್ನು ಇದೇ ತತ್ವ ಅಂತ ಇನ್ನು ಕೆಲವರಿಗೆ ಅಂತ. ಹೀಗೆಲ್ಲ ನಾನಾ ಥರವಾಗಿ ಜ್ಞಾನ ಅನ್ನೋದು ಆಕುಲೀಭೂತ ಆಗ್ತದೆ. ಆವಾಗ ಬ್ರಹ್ಮರುದ್ರೇಂದ್ರಾದಿಗಳು ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಇಂಥದೇ ತತ್ವ ಅಂತ ಹೀಗೆ ನಮಗೆ ತೀರ್ಮಾನ ಮಾಡಿಕೊಡಿ ಅಂತ ಅವರು ಈ ದೇವತೆಗಳೆಲ್ಲ ಭಗವಂತನ ಪ್ರಾರ್ಥನೆ ಮಾಡಿದರು. ಆವಾಗ ಅವನು ವ್ಯಾಸ ರೂಪದಿಂದ ಅವತಾರ ಮಾಡಿದ. ಭಗವಾನ್ ವ್ಯಾಸತ್ವೇನ ಅವತಾರ ಅಂತಿದೆ ನೋಡಿ, ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ ಅಂತ. ಅಲ್ಲಿ ಭಗವಾನ್ ಅಂತ ಅನ್ನೋದಕ್ಕೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ನಾವು ಒಂದು ಪ್ರಸಿದ್ಧವಾದ ಶ್ಲೋಕ ಕೇಳಿರ್ತೇವೆ. ಅದಕ್ಕಿಂತ ಭಿನ್ನವಾದ ಒಂದು ಶ್ಲೋಕವನ್ನ ಇಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಅನುಸಂಧಾನ ದೃಷ್ಟಿಯಿಂದ ಇದನ್ನು ನಾವು ನೋಡ್ಕೋಬೇಕು. ಈಗ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯೋಶ್ಚೈವ, ಇವು 6ಕ್ಕೆ ಭಗ ಅಂತ ಹೆಸರು. ಹಾಗಾದ್ರೆ ಭಗವಾನ್ ಅಂದ್ರೆ ಈ ಭಗ ಉಳ್ಳವನು, ಇಂಥ ಎಲ್ಲ ಗುಣ ಉಳ್ಳವಂತ ವ್ಯಕ್ತಿಯನ್ನ ಭಗವಾನ್ ಅಂತ ಹೇಳಬೇಕು ಅಂತ ಹೀಗೆ ಕೇಳಿ ಬಂದಿದೆ. ಭಗವಂತನಿಗೂ ಅವನ ಗುಣಗಳಿಗೂ ಸವಿಶೇಷ ಭೇದ ಇದೆ. ಆದರೂ ಕೂಡ ಅವನು ಭಗವಾನ್ ಅಂತನೂ ಹೇಳಬಹುದು, ನಮ್ಗಿದು ಗೊತ್ತಿದೆ. ವಿಶೇಷದ ಬಲದಿಂದಾಗಿ ಅವನು ಭಗವಾನ್ ಅಂತನೂ ಹೇಳಬಹುದು ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದ್ದೇ ಇದೆ. ಆದರೆ ಇಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳೋ ಶ್ಲೋಕ ಇದೆಯಲ್ಲ, ಭಗವತ್ ಶಬ್ದ ವಾಚ್ಯಾನೆ, ಭಗವಾನ್ ಎಂಬ ಶಬ್ದಕ್ಕೇನೆ ಈ 6 ಗುಣಗಳು, 6 ಗುಣಗಳೇ ಭಗವಾನ್ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇದೊಂದು ಸ್ವಲ್ಪ ವಿಶಿಷ್ಟವಾಗಿದೆ ಅಷ್ಟೆ. ಹೇಗೆಂದ್ರೆ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ ಮತ್ತೆ ವೀರ್ಯ, ತೇಜಸ್ಸು ಅಶೇಷತಃ ಪೂರ್ಣವಾಗಿ ಇವೆಲ್ಲವೂ ಕೂಡ ಭಗವತ್ ಶಬ್ದ ವಾಚ್ಯಾನಿ, ಇವೆಲ್ಲವೂ ಕೂಡ ಭಗವತ್ ಎಂಬ ಶಬ್ದದಿಂದ ವಾಚ್ಯವಾಗಿವೆ. ಹೇಗೆಂದ್ರೆ ವಿನಾ ಹೇಯೈಹಿ ಗುಣಾದಿಭಿ, ಆದರೆ ಹೇಯವಾದ ಗುಣಗಳು ಮಾತ್ರ, ಕ್ಷುದ್ರವಾದಂತಹ ಗುಣಗಳು ಮಾತ್ರ ಆತನಲ್ಲಿಲ್ಲ ಅಂತ ಹೀಗೆ ಅದನ್ನು ತಿಳ್ಕೊಳ್ಬೇಕು. ಭಗವತ್ ಶಬ್ದ ವಾಚ್ಯವಾದದ್ದೇ ಇವಿಷ್ಟು, ಈ 4 ಅಂತ ಅದರ ಈ 6 ಅಂತ ಅದರ ತಾತ್ಪರ್ಯ. ಈ 6 ಗುಣಗಳು ಅಂತಿದೆಯಲ್ಲ, 6 ಅಂತ ಅನ್ನೋದು ಪೂರ್ಣತ್ವಕ್ಕೆ ಸಂಕೇತ. 6ನ್ನೇ ಯಾಕೆ ಹೇಳ್ತಾರೆ ಅಂದ್ರೆ ಈ 6 ಗುಣಗಳು ಎಲ್ಲವನ್ನೂ ಕೂಡ ಕವರ್ ಮಾಡ್ತವೆ. ಆದ್ರಿಂದ ಈ 6ನ್ನೇ ಇಲ್ಲಿ ಎಲ್ಲ ಕಡೆ ಹೇಳಿರ್ತಾರೆ.
ಇಲ್ಲಿ ನಾವು ಇದು ಬೇರೆ ಕಡೆನೂ ನೋಡಿರ್ತೀವಿ. ವೈಶ್ವದೇವ ಷಾಡ್ಗುಣ್ಯಾರ್ಥಂ ಪುನಃ ವ್ಯಾಹೃತಿ ಹೋಮಾಖ್ಯಂ ಕರ್ವೆ ಕರಿಷ್ಯೆ ಅಂತಂತೀವಿ. ನಂಗೆ ಅದೊಂದು ನೆನಪು ಬಂದಿದೆ. ಉಳಿದ ಕಡೆನೂ ಆ ಥರ ಕಂಡು ಬಂದಿರ್ಬೋದು. ಈಗ ವೈಶ್ವದೇವ ಮಾಡುವಾಗ ಮೊದಲು ತುಪ್ಪದ ಆಹುತಿ ಹಾಕಿ, ಆಮೇಲೆ ಅನ್ನದ ಆಹುತಿ ಹಾಕಿ, ಕೊನೆಗೆ ಒಂದ್ಸರಿ ತುಪ್ಪದ ಆಹುತಿ ಹಾಕೋದಕ್ಕಿಂತ ಮುಂಚೆ ವೈಶ್ವದೇವ ಷಾಡ್ಗುಣ್ಯಾರ್ಥಂ, ವೈಶ್ವದೇವ ಅಂತ ಅನ್ನೋದು ಸಾಂಗವಾಗಿ ಸಮಾಪ್ತ ಆಗಬೇಕು ಅನ್ನೋ ದೃಷ್ಟಿಯಿಂದ ಮತ್ತೊಂದ್ಸರಿ ವ್ಯಾಹತಿ ಹಾಕ್ತೇನೆ, ತುಪ್ಪದ ಆಹುತಿ ಹಾಕ್ತೇನೆ ಅಂತ. ಅಲ್ಲಿ ಷಾಡ್ಗುಣ್ಯ ಅಂದ್ರೆ ಪೂರ್ಣತೆ. ಹೀಗೆ ಷಟ್ಗುಣ ಅಂತ ಅನ್ನೋದು ಪೂರ್ಣತ್ವಕ್ಕೆ ಸಂಕೇತ. ಅದು ಹೀಗೆ ಬಂದಿದೆ. ಆದ್ರಿಂದ ಈ 6 ಅಂತ ಅನ್ನೋದು ಎಲ್ಲದಕ್ಕೂ ಸಂಕೇತ. ಮತ್ತಲ್ಲಿ ಏನೇನದು ಜ್ಞಾನ ಅಂದ್ರೆ ಸರ್ವವನ್ನು ಗ್ರಹಿಸುವ ಶಕ್ತಿ, ಹೀಗೆ ತಿಳ್ಕೋಬೇಕು. ಸರ್ವವನ್ನು ಗ್ರಹಿಸುವ ಶಕ್ತಿ. ಮತ್ತೆ ಐಶ್ವರ್ಯ ಅಂದ್ರೆ ಈಶ ಐಶ್ವರ್ಯ, ಎಲ್ಲರನ್ನೂ ನಿಯಮಿಸುವ ಶಕ್ತಿ, ಎಲ್ಲರನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ಅದು, ಅಥವಾ ಎಲ್ಲರನ್ನೂ ಅನುಗ್ರಹಿಸುವ ಶಕ್ತಿ. ಹೀಗೆ ಐಶ್ವರ್ಯ ಅಂತ ಅನ್ನೋದನ್ನ ಇಟ್ಕೊಳ್ಬೇಕು. ಮುಂದೆ ಶಕ್ತಿ ಅಂದ್ರೆ ನಿಗ್ರಹಿಸುವ ಶಕ್ತಿ, ದುಷ್ಟರನ್ನ ದಮನಿಸುವ ಶಕ್ತಿಗೆ ಶಕ್ತಿ ಅಂತ ಹೀಗೆ ಹೇಳ್ತಾರೆ. ಮತ್ತೆ ಬಲ ಅಂತಿದೆ. ಬಲ ಅಂದ್ರೆ ಮಹಾಭಾರತದಲ್ಲಿ ಬರುವ ಒಂದು ಶ್ಲೋಕವನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಸರ್ವಚೇಷ್ಟೈತೃತ್ವಾತ್ತು ಪ್ರಾಣಃ ಪ್ರಾಣೋಭಿಭವ ಶಕ್ತಿತಃ ಓಜಃ ಅನಭಿಭವ್ಯತ್ವಾತ್ ಸಹ ಸ್ವೇಚ್ಛೆಯಾಕೃತೇ ಬಲಂ. ಸ್ವೇಚ್ಛೆಯಿಂದ ತನಗಿಚ್ಛೆ ಬಂದಂತೆ ಕೆಲಸ ಮಾಡುವ ಶಕ್ತಿಯನ್ನ ಬಲ ಅಂತ ಹೇಳ್ತಾರೆ. ಇದಿಲ್ಲದೆ ಹೋದ್ರೆ ಬಲ, ಶಕ್ತಿ ಇವೆಲ್ಲ ಒಂದೇ ಆಗಿಬಿಡ್ತವೆ. ಆದ್ರಿಂದ ಬಲ ಅನ್ನೋದನ್ನ ಈ ತರ ಪ್ರತ್ಯೇಕವಾಗಿ ತಿಳ್ಕೋಬಹುದು. ತನಗಿಚ್ಛೆ ಬಂದಿರುವಂತೆ ಕೆಲಸ ಮಾಡುವ ಶಕ್ತಿ, ಇನ್ನೊಬ್ಬರ ಇಚ್ಛೆಗೆ ಮಣಿಯುವುದಲ್ಲ, ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಶಕ್ತಿಯನ್ನ ಬಲ ಅಂತ ಹೇಳ್ತಾರೆ. ಆಮೇಲೆ ವೀರ್ಯ. ವೀರ್ಯ ಅನ್ನೋದಕ್ಕೂ ಕೂಡ ಸರ್ವನಿಗ್ರಹ ಸಾಮರ್ಥ್ಯ ಅಂತ ಅರ್ಥ ಆಗ್ತದೆ. ಆದರೂ ದೋಷ ನಿರಾಸ ಸಾಮರ್ಥ್ಯ ಅಂತ ಅನ್ನೋದನ್ನ ವೀರ್ಯ ಅಂತ ಹೀಗೆ ಹೇಳ್ಬೋದು. ತನ್ನಲ್ಲಿರುವಂಥ ದೋಷ ಇಲ್ಲದೇ ಇರುವಂತೆ ತನ್ನ ವ್ಯಕ್ತಿತ್ವವನ್ನು ಇಟ್ಕೊಂಡಿರುವ ಒಂದು ಶಕ್ತಿ, ಅದಕ್ಕೆ ವೀರ್ಯ ಅಂತ ಹೀಗೆ ಹೇಳ್ತಾರೆ. ಇದು ವೀರ್ಯ ಆಯಿತು. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ. ತೇಜಸ್ಸು. ತೇಜಸ್ಸು ಅಂದ್ರೆ ಕಾಂತಿ, ಅವನ ಒಂದು ಸೌಂದರ್ಯ ಅಥವಾ ಜ್ಞಾನದ ಬೆಳಕು. ಹೀಗೆ ಆ ತೇಜಸ್ಸು ಅಂದ್ರು, ಕಾಂತಿ ಅಂದ್ರು, ಶ್ರೀ ಅಂದ್ರು ಹೀಗೆ ಒಂದೇ ಅರ್ಥ. ಮತ್ತೆ ಶಕ್ತಿ ಅಂದ್ರೆ ವೈರಾಗ್ಯ, ವಿಷಯ ಪದಾರ್ಥಗಳಿಗೆ ಅಂಟಿಕೊಳ್ಳದೇ ಇರುವಂತ ಒಂದು ಸ್ವಭಾವ ಅಂತ ಕೂಡ ಹೀಗೆ ಅರ್ಥ ಹೇಳಿದ್ದಾರೆ. ಇಲ್ಲಿವೇನು ಬಂದಿವೆ ಇದಕ್ಕೆ ಗೋವಿಂದಾಚಾರ್ಯರು ಕೆಲವು ಕಡೆ ಬೇರೆ ಬೇರೆ ಕಡೆ ಅರ್ಥಗಳನ್ನ ಹೇಳಿದ್ದಾರೆ. ಇನ್ನು ಕೆಲವು ಅರ್ಥಗಳನ್ನ ಭಾಗವತ ತಾತ್ಪರ್ಯ ಮೊದಲಾದ ಕಡೆ ಬಂದಂತೆ ನಾನು ಕೂಡ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿ ತ್ರಿವಿಕ್ರಮ ಪಂಡಿತರ ಈ ಶ್ಲೋಕ ಏನಿದೆ, ಜ್ಞಾನಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಾಂಶ ಶೇಷತಃ ಅಂತ ಶ್ಲೋಕ, ಅದು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರೇಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗೈತೀರಣ ಅಂತ ಇನ್ನೊಂದು ಶ್ಲೋಕ ಇದೆಯಲ್ಲ, ಆ ಶ್ಲೋಕವನ್ನು ಈ ಶ್ಲೋಕವನ್ನು ಹೊಂದಿಸಬಹುದು ಅಂತ. ಅಲ್ಲಿರುವುದು ಇಲ್ಲಿರುವುದು ಬೇರೆ ಬೇರೆ ಏನಲ್ಲ, ಎಲ್ಲವೂ ಒಂದೇನೇ ಆಗಿದೆ ಅಂತ ಹೇಳುವ ತಾತ್ಪರ್ಯ. ಅಲ್ಲಿ ವೈರಾಗ್ಯ ಅಂತಿದೆಯಲ್ಲ, ಜ್ಞಾನ ವೈರಾಗ್ಯಯೋಶ್ಚೈವ ಅಂತ, ಆ ವೈರಾಗ್ಯ ಅಂದ್ರೇನೆ ಶಕ್ತಿ ಅಂತ ಹೀಗೆ ಅದನ್ನ ಒಂದ್ ಕಡೆ ಗೋವಿಂದಾಚಾರ್ಯ ಹೇಳ್ತಾರೆ. ಇನ್ನು ಕೆಲ ಕಡೆ ಶ್ಲೋಕನೇ ಹೇಗಿದೆ ಅಂದ್ರೆ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗೈತೀರಣ. ಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂದ್ರೆ ವಿಶಿಷ್ಟವಾದ ಜ್ಞಾನ ಅಂತ ಹೀಗೊಂದು ಅರ್ಥನೂ ಹೇಳ್ತಾರೆ. ಆದ್ರೆ ಜ್ಞಾನ ವಿಜ್ಞಾನ ಯೋಶ್ಚೈವ ಅಂತ ಹೇಳೋದಕ್ಕಿಂತ ಜ್ಞಾನ ವೈರಾಗ್ಯ ಯೋಶ್ಚೈವ ಅನ್ನೋ ಪಾಠ ಹೆಚ್ಚು ಸರಿ. ಜ್ಞಾನ ಅಂದ್ರೇನೆ ವಿಜ್ಞಾನ, ಅದರಲ್ಲೇ ಸಾಮಾನ್ಯ ಜ್ಞಾನ ವಿಶಿಷ್ಟ ಜ್ಞಾನ ಎಲ್ಲ ಬಂದು ಹೋಯ್ತು. ಭಗವಂತನಿಗೆ ಸಾಮಾನ್ಯ ಜ್ಞಾನವೂ ಇದೆ, ವಿಶೇಷ ಜ್ಞಾನವೂ ಇದೆ ಅಂತ ನಾವೇನು ಸ್ತೋತ್ರ ಮಾಡ್ಬೇಕಾದ್ದು ಅಷ್ಟೇ ಸುಂದರ ಅಲ್ಲ ಅದು. ಜ್ಞಾನ ವೈರಾಗ್ಯ ಅಂತ ಹೀಗೆ ಹೇಳೋದು ಉಚಿತ. ಆದ್ರಿಂದ ವೈರಾಗ್ಯ ಅಂದ್ರೇನೆ ಶಕ್ತಿ. ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗೈತೀರ್ಣ ಅಂತ ಪ್ರಸಿದ್ಧ ಶ್ಲೋಕದಲ್ಲಿ ಏನು ಶಕ್ತಿ ಇದೆ, ಆ ಶಕ್ತಿಯೇ ಇಲ್ಲಿ ಅಲ್ಲೇನು ವೈರಾಗ್ಯ ಇದೆ ಅದೇ ಇಲ್ಲಿ ಶಕ್ತಿ. ತ್ರಿವಿಕ್ರಮ ಪಂಡಿತರು ಹೇಳಿದ್ರೆ ಜ್ಞಾನ ಅಂತನೋದು ಎರಡು ಕಡೆನೂ ಇದ್ದೇ ಇದೆ. ಮತ್ತೆ ಐಶ್ವರ್ಯ ಅಂತನೋದು ಕೂಡ ಎರಡು ಕಡೆ ಇದ್ದೇ ಇದೆ. ಐಶ್ವರ್ಯ ಅಂದ್ರೆ ಇನ್ನೊಬ್ಬರನ್ನ ನಿಯಮಿಸುವ ಶಕ್ತಿ, ಅಥವಾ ಅವರಿಗೆ
ಇನ್ನೊಬ್ಬರನ್ನ ನೇಮಿಸುವುದು ಅಂದ್ರೆ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಥವಾ ಅವರನ್ನು ಅನುಗ್ರಹಿಸುವ ಶಕ್ತಿ. ಬಲ ಅಂತಂದ್ರೆ ನಾನು ಈಗಾಗಲೇ ಹೇಳಿದಂತೆ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ಅದನ್ನೇ ಇಟ್ಕೊಳ್ಳೋದೇ ಒಳ್ಳೇದು. ಬಲ ಅಂದ್ರೆ ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಸಾಮರ್ಥ್ಯ. ಗೋವಿಂದಾಚಾರ್ಯ ಒಂದ್ ಕಡೆ ಈ ನಕಾರ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಐತರೇಯ ಉಪನಿಷತ್ತು ಬಂದಿರೋದನ್ನ ಉದ್ಧರಿಸಿದ್ದಾರೆ. ವಿಷ್ಣುವಿನ ವಿಷ್ಣುವಿಗೆ ಪ್ರತಿಪಾದಕವಾದಂತಹ ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ಎಲ್ಲೇ ಬಂದರೂ ಅದೆಲ್ಲ ಭಗವಂತನ ಬಲವನ್ನ ಮತ್ತು ಭಗವಂತ ಸರ್ವ ನಿಯಾಮಕ ಅನ್ನೋದನ್ನ ಹೇಳ್ತದೆ. ಶ ಅನ್ನೋದು ಸರ್ವ ನಿಯಾಮಕ, ಮತ್ತೆ ಣ ಅಂತ ಅನ್ನೋದು ಆತ ಬಲ ಸ್ವರೂಪ ಅಂತ ಅನ್ನೋದನ್ನ ಹೇಳ್ತದೆ. ವಿಷ್ಣು ಅನ್ನುವಲ್ಲಿಯೂ ಕೂಡ ಶ ಅನ್ನೋದು ಹೇಳುವುದು ಆತ ಸರ್ವಕ್ಕೆ ನಿಯಾಮಕ ಅಂತ, ನ ಅಂತ ಅನ್ನೋದು ಆತ ಬಲ ಸ್ವರೂಪ ಅಂತ ಅನ್ನೋದನ್ನ ಹೇಳ್ತದೆ. ಇವೆರಡು ಅಕ್ಷರಗಳಿಗೆ ಈ ಅರ್ಥ. ಇನ್ನಷ್ಟೇ ಅಲ್ಲ, ಎಲ್ಲಿಯೇ ಯಾವುದೇ ಅಕ್ಷರ ಬಂದರೂ ಇವೆರಡೇ ಅರ್ಥ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿದೆ. ಅಂದ್ರೆ ಬಲ ಅಂದ್ರೂ ಣ ಅಂದ್ರೂ ಒಂದೇ, ನಕಾರ ಬಲಂ. ಆನಂದವೇ ಒಂದು ಬಲ ಅವನಿಗೆ ಅಂತ ಈಗ ಅವರು ಒಂದ್ ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಬಲ ಪ್ರಾಣನೆ ಅಂತಿದೆ, ಇನ್ನೊಬ್ಬರನ್ನ ಪ್ರವೃತ್ತಿ ಒಳಪಡಿಸುವುದು. ಬಲ ಪ್ರಾಣನೆ ಅನ್ನೋ ಧಾತುವಿನಿಂದ ಬಲ ಅಂದ್ರೆ ಇನ್ನೊಬ್ಬರಿಂದ ಚಟುವಟಿಕೆ ಮಾಡಿಸುವುದು ಅಂತ ಈಗ ಒಂದು ಅರ್ಥನೂ ಅವ್ರು ಹೇಳಿದ್ದಾರೆ. ಆದರೂ ಸ್ಪಷ್ಟವಾದ ಅರ್ಥ ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು ಸ್ವೇಚ್ಛಯಾಕೃತೆ, ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಶಕ್ತಿ. ಯಶಸ್ಸು ಅಂತಿದೆಯಲ್ಲ ಇನ್ನೊಂದು ಶ್ಲೋಕದಲ್ಲಿ, ಇಲ್ಲಿಲ್ಲ. ಐಶ್ವರ್ಯಸ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರೇಯ ಅಂತ. ಯಶಸ್ಸು ಅಂದ್ರೆ ದಿಕ್ಷು ಯಾನಾದ್ ಯಶೋ ವ್ಯಾಪ್ತಂ ಕೀರ್ತಿ ಪ್ರತ್ಯಕ್ಷತಃ ಸ್ಮೃತಿ ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿದೆ. ಯಶಸ್ಸು ಮತ್ತು ಕೀರ್ತಿಗೆ ವ್ಯತ್ಯಾಸ ಏನಂದ್ರೆ, ಕೀರ್ತಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಆತನ ಎದುರಿಗೆ ಪ್ರಶಂಸಿಸುವುದು, ಆತನನ್ನು ಹಾಡಿ ಹೊಗಳುವುದು, ಇದು ಕೀರ್ತಿ. ಯಶಸ್ಸು ಅಂದ್ರೆ ಎಲ್ಲ ಕಡೆ ಹರಡಿದ ಹೆಸರು. ದಿಕ್ಷು ಯಾನಾಥ್, ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿದಂತ ಹೆಸರಿಗೆ ಈ ಯಶಸ್ಸು ಅಂತ ಹೀಗೆ ಹೇಳ್ತಾರೆ ಅಂತ ಅಲ್ಲೊಂದ್ ಕಡೆ ಬಂದಿದೆ. ಆದ್ರಿಂದ ಆ ಇನ್ನೊಂದು ಶ್ಲೋಕದಲ್ಲಿ ಯಶಸ್ಸು ಅಂತ ಏನು ಬಂದಿದೆಯಲ್ಲ, ಆ ಯಶಸ್ಸು ಅಂದ್ರೆ ಅದು ಎಲ್ಲ ಕಡೆ ಹರಡಿದ ಹೆಸರು ಅಂತ. ಅದೇನು ಇಲ್ಲಿ ಬಂದಂತೆ ಕಾಣಿಸೋದಿಲ್ಲ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಅಂತ. ಅದರಿಂದ ಪೂರ್ಣವಾಗಿ ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಹೊಂದಾಣಿಕೆ ಮಾಡೋದು ಕಷ್ಟ. ಎರಡೂ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೆ. ಶಕ್ತಿ ಅಂದ್ರೆ ಒಟ್ಟಾರೆ ಜಗತ್ತನ್ನ ಸೃಷ್ಟಿಸುವ ಶಕ್ತಿ ಅಂತ ಹೀಗೆ ಅದಕ್ಕೆ ಅರ್ಥ ತಿಳ್ಕೋಬಹುದು. ಇನ್ನೊಂದು ಭಾಗವತ ತಾತ್ಪರ್ಯದ ಶ್ಲೋಕ ಇದೆ. ಐಶ್ವರ್ಯಾದಿ ಗುಣೈಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದವಾಚ್ಯಾಶ್ಚ ನಿರಪೇಕ್ಷಂ ತು ಸಾಮರ್ಥ್ಯಂ ತತ್ರ ವಿಷ್ಣೋರೇವಹಿ ಅಂತ ಹೀಗೊಂದು ಮಾತಲ್ಲಿ ಕೇಳಿ ಬರ್ತದೆ. ವಾಸ್ತವಿಕವಾಗಿ ಭಗವತ್ ಎಂಬ ಶಬ್ದದಿಂದ ಭಗವಂತ ವಿಷ್ಣು ಮಾತ್ರ ವಾಚ್ಯ ಏನಲ್ಲ. ಐಶ್ವರ್ಯಾದಿ ಗುಣೈಷಡ್ಭಿ, ಐಶ್ವರ್ಯ ಮೊದಲಾದ ಗುಣಗಳು, ಐಶ್ವರ್ಯ ಅಂತ ಅಲ್ಲಿ ಮೊದಲು ತಗೊಂಡಿದ್ದಾರೆ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ. ಐಶ್ವರ್ಯ ಮೊದಲಾದ 6 ಗುಣಗಳು ಉಳ್ಳವರಾದ್ರಿಂದ ಸರ್ವದೇವತಾ ಭಗವತ್ ಶಬ್ದವಾಚ್ಯ. ಆದರೆ ನಿರಪೇಕ್ಷಂತು ಸಾಮರ್ಥ್ಯಂ ತಸ್ಯ ವಿಷ್ಣುರೇವ. ಆದರೆ ಭಗವಂತನಿಗೆ ಈ ಐಶ್ವರ್ಯ, ವೀರ್ಯ ಇವೆಲ್ಲವೂ ಕೂಡ ನಿರಪೇಕ್ಷವಾಗಿರುವುದರಿಂದ ಆತನನ್ನೇ ವಿಷ್ಣು ಅಂತ, ಆತನನ್ನೇ ಭಗವತ್ ಎಂಬ ಶಬ್ದದಿಂದ ವಿಶೇಷವಾಗಿ ಹೇಳಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ತ್ರಿವಿಕ್ರಮ ಪಂಡಿತರ ತತ್ವ ಪ್ರದೀಪಕಾಲದಲ್ಲಿ ಗುಣ ಮತ್ತು ಗುಣಿಗಳ ನಡುವಿನ ಅಭೇದ ಇತ್ಯಾದಿಗಳ ಬಗ್ಗೆ ಒಂದು ದೀರ್ಘವಾದ ಚರ್ಚೆ ಇದೆ. ಅದನ್ನೇನು ನಾವು ನೋಡಬೇಕಾದ ಅಗತ್ಯ ಇಲ್ಲ. ನೀವು ಮುಂದೆ ಅಥ ಇತ್ಯಾದೇಹೇ ಅಯಮರ್ಥ ಅಂತ ಭಾಗ ಇದೆ, ಅದನ್ನು ಗಮನಿಸಬೇಕು. ಅಥ ಅಂತಿದೆಯಲ್ಲ ಈ ಆಚಾರ್ಯರ ಭಾಷ್ಯದಲ್ಲಿ, ಅಥ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಇಚ್ಛೋ ನಾಮ್ ಅಂತ. ಅಥ ಅಂದ್ರೆ ಏನರ್ಥ? ಅನಂತರಮೇವ, ವ್ಯಾಸರಾಗಿ ಅವತಾರ ಮಾಡಿದ ಮೇಲೆ ಕೂಡಲೇ ಅವನು ಬಹಳ ವಿಳಂಬ ಮಾಡಲಿಲ್ಲ ಅಂತ ಹೀಗರ್ಥ. ಅಲ್ಲಿ ಮುಂದೆ ಅನ್ಯತ್ರ ವ್ಯಾಪೃತ ಸುಖ ಪ್ರಾಪ್ತೌ ದುಃಖ ಪರಿಹಾರೇಚ ಇಚ್ಛಾವತಾಂ ತಯೋ ಉಪಾಯಂ ವಿಶಿಷ್ಟಂ ಅಜಾನತಾಂ ಅಂತ ಹೀಗೆ ಬರೆದಿದ್ದಾರಲ್ಲ, ಅಲ್ಲಿ ಹೀಗೆ ಗೋವಿಂದಾಚಾರ್ಯ ಹೇಳಿದ್ದಾರೆ, ಅನ್ಯತ್ರ ಅವ್ಯಾಪೃತಃ ಅಂತ ಆಗ್ಬೇಕು. ಅನ್ಯತ್ರ ಅವ್ಯಾಪೃತಃ ಅಂತ ವಿಸರ್ಗ ಬಂದು ಅಲ್ಲೊಂದು ಫುಲ್ ಸ್ಟಾಪ್ ಬರಬೇಕು. ಅನ್ಯತ್ರ ಅವ್ಯಾಪೃತ ಅನ್ನೋದು ಹಿಂದಿನ ಅಥವಾ ಅನಂತರಮೇವ ಅನ್ನೋದ್ರ ವಿವರಣೆ. ವ್ಯಾಸತ್ವೇನ ಅವತಾರ ಮಾಡಿದ ಮೇಲೆ ಬೇರೆ ಏನು ಕೆಲಸ ಮಾಡಲಿಲ್ಲ ಅವರು.
ಅನ್ಯತ್ರ ಬೇರೆ ಯಾವುದೇ ಕೆಲಸದಲ್ಲೂ ವ್ಯಾಪೃತ ತೊಡಗದೆ, ವ್ಯಾಪೃತ ಅಂದ್ರೆ ತೊಡಗುವುದು, ಅವ್ಯಾಪೃತ ಅಂದ್ರೆ ತೊಡಗದೆ, ಇದು ಅದರ ಅರ್ಥ ಅನಂತರಮೇವ ಅನ್ನೋದಕ್ಕೆ. ಅದರ ಹೊರತು ಅನ್ಯತ್ರ ಅವ್ಯಾಪೃತ ಸುಖ ಪ್ರಾಪ್ತವು ಅಂತ ಹೀಗೆ ಮಾಡುವುದಕ್ಕೆ ಅಲ್ಲೇನು ಸಮಾಸ ಸರಿಯಾಗೋದಿಲ್ಲ. ಅದು ಸಮಾಸ ಅರ್ಥದೃಷ್ಟಿಯಿಂದಲೂ ಅದೇನು ಸರಿಯಾಗೋದಿಲ್ಲ. ಅಲ್ಲಿ ಏನು ಮುಂದೆ ಏನಿದೆ ಅಂದ್ರೆ ಇಷ್ಟ ಅಂದ್ರೆ ಸುಖ, ಅನಿಷ್ಟ ಅಂದ್ರೆ ದುಃಖ. ಸುಖ ಪ್ರಾಪ್ತಿ ದುಃಖ ಪರಿಹಾರಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸಾಧಕರಿಗೆ. ಅಲ್ಲಿ ಅನ್ಯತ್ರ ಅವ್ಯಾಪೃತವಾದ ಸುಖ ಅಂತ ಅನ್ನೋದಕ್ಕೆ ಏನ್ ಅರ್ಥ ಇದೆ? ಅನ್ಯತ್ರ ಬೇರೆ ಕಡೆ, ಅವ್ಯಾಪೃತ, ವ್ಯಾಪೃತ ಅಂತ ವ್ಯಕ್ತಿಯನ್ನು ಹೇಳ್ತದ. ಅದು ವ್ಯಾಪೃತ ಅಂದ್ರೆ ಯಾವುದೋ ಕೆಲಸ ಮಾಡ್ಲಿಕ್ಕೆ ತೊಡಗಿದವನು ಅಂತ. ಆದ್ರಿಂದ ಅನ್ಯತ್ರ ಅವ್ಯಾಪೃತ ಅನ್ನೋದನ್ನ ಸುಖಕ್ಕಾಗಿ, ಸುಖದ ಪ್ರಾಪ್ತಿಗಾಗಲಿ ವಿಶೇಷವಾಗಿ ಮಾಡುವುದಕ್ಕೇನೋ ಅರ್ಥ ಇಲ್ಲ. ಆ ಥರ ಎಲ್ಲೂ ಕಾಣಿಸೋದಿಲ್ಲ. ಆದ್ರಿಂದ ಅನ್ಯತ್ರ ವ್ಯಾಪೃತ ಅಂತ ಅನ್ನೋದು ಸಹಜವಾಗಿ ಎಲ್ಲಾ ಕಡೆನೂ ಕೂಡ ನಮ್ಗೇನ್ ಹೇಳ್ತದೆ, ಯಾವುದೋ ಕೆಲಸದಲ್ಲಿ ತೊಡಗಿದವನು. ಆದ್ರಿಂದ ಅನ್ಯತ್ರ ಅವ್ಯಾಪೃತ ಅಂದ್ರೆ ಬೇರೆ ಕೆಲಸದಲ್ಲಿ ತೊಡಗದೇ ಇದ್ದವನು. ಅಲ್ಲಿ ಫುಲ್ ಸ್ಟಾಪ್ ವಿಸರ್ಗ ಹಾಕೊಂಡು ಫುಲ್ ಸ್ಟಾಪ್ ಹಾಕೊಳ್ಬೇಕು. ಪ್ರಾಯ ಹೀಗೆ ಪಾಠ ಇದ್ದಿರಬೇಕು ಅಂತಾರ ಅವ್ರು. ಮುಂದೆ ಅಭಿಜಾನತ ಅಲ್ಲಿಂದ ಏನಿಲ್ಲ, ಅದ್ರಲ್ಲಿ ಏನಿಲ್ಲ. ಮುಂದೆ ವೇದಂ ಅಪಪಾಠಾದ್ ಉತ್ಸನ್ನಂ ಅನಭಿವ್ಯಕ್ತಂ ಅಧ್ಯಾಪನೇನ ವ್ಯಂಜಯನ್. ವೇದಂ ಉತ್ಸನ್ನಂ ಕೃಪಯಾ ಉಜ್ಜಹಾರ ಅಂತ ಬರ್ತದಲ್ಲ. ವೇದಂ ಉತ್ಸನ್ನಂ ಅಂತಂದ್ರೆ ಹೇಗೆ? ವೇದ ಉತ್ಸನ್ನ ಆಗೋದು ಹೇಗೆ, ನಷ್ಟ ಆಗೋದು ಹೇಗೆ ಅಂದ್ರೆ ಅಪಪಾಠಾತ್, ತಪ್ಪು ಪಾಠದಿಂದಾಗಿ ಅದು ಹಾಳಾಗಿ ಹೋಗಿತ್ತು ಅಂತ ಬಂದಿದೆ. ಅದಕ್ಕೆ ಗೋವಿಂದಾಚಾರ್ಯ ಏನ್ ಹೇಳ್ತಾರೆ ಅಂದ್ರೆ ಅದು ಅಪಪಾಠ ಇದ್ದಿರ್ಲಿಕ್ಕಿಲ್ಲ, ಅಪಾಠಾತ್ ಅಂತ ಇದ್ದಿರ್ಬೇಕು ಅಂತ. ಪಾಠ ಮಾಡುವವರೇ ಇಲ್ಲದ ಕಾರಣದಿಂದಾಗಿ ಅದು ನಷ್ಟ ಆಗಿ ಹೋಗಿತ್ತು ಅಂತ ಹೀಗೆ ಅಭಿಪ್ರಾಯ ಪಡ್ತಾರೆ. ಅದೇನೇ ಇರಲಿ ಅಂತ ನಾವು ಎರಡನ್ನೂ ತಿಳ್ಕೊಳ್ಬಹುದು. ಅಪಪಾಠಾತ್ ಅಪಾಠಾತ್, ಪಾಠ ಮಾಡುವವರೇ ಇಲ್ಲ ಕಾರಣಕ್ಕಾಗಿಯೂ ಅದು ಉತ್ಸನ್ನ ಆಗಿ ಹೋಗಿತ್ತು, ಕಣ್ಮರೆಯಾಗಿತ್ತು. ಮತ್ತೆ ಪಾಠ ಮಾಡುವವರಿದ್ರು ಕೂಡ ಶುದ್ಧವಾದ ಪಾಠ ಅವ್ರಿಗೆ ಸಿಗ್ತಿದ್ದಿಲ್ಲ, ಅದರಿಂದ ಮತ್ತಷ್ಟು ತೊಂದರೆ ಅವರಿಗೆ ಆಗಿತ್ತು. ಆ ಕಾರಣದಿಂದಾಗಿ ಅದು ಉತ್ಸನ್ನ ಆಗಿ ಹೋಗಿತ್ತು. ಅಪಾಠಾತ್ ಅಂತ ಆಗಿರಬಹುದು ಅಂತದ್ದು ಪಾಠಾಂತರ ನೀವಲ್ಲಿ ಹಾಕೊಳ್ಳೋದು ಒಳ್ಳೇದು. ನೋಡಿ, ಇದರಲ್ಲೆಲ್ಲ ಈಗಾಗಲೇ ದೊಡ್ಡ ವಿದ್ವಾಂಸರು ಅದನ್ನ ಅಧ್ಯಯನ ಮಾಡಿ ಪಾಠ ಮಾಡಿ ಅದನ್ನ ಹೇಳಿದಾರೆ. ಆದ್ರಿಂದ ನಾವು ತೀರ್ಮಾನ ಮಾಡ್ಬೋದು. ಇಲ್ಲದೆ ಹೋದ್ರೆ ಇಂಥದನ್ನ ಹೇಗೆ ಹೊಂದಿಸೋದು ಅಂತ ಒಂದು ಎಷ್ಟೋ ಹೊತ್ತು ಈ ತಪ್ಪುಗಳನ್ನು ಕಂಡುಕೊಳ್ಳೋದು, ತಪ್ಪು ಅಂತ ಮೊದಲು ಮನವರಿಕೆ ಆಗೋದು, ಆಮೇಲೆ ಅದನ್ನ ಸರಿಪಡಿಸೋದು ಹೇಗೆ ಅನ್ನೋದ್ರಲ್ಲೇ ಟೈಮ್ ಹಾಳಾಗಿ ಹೋಗ್ತದೆ. ಅದಕ್ಕೊಂದು ಪರಂಪರೆ ಇದ್ರೆ, ಅಧ್ಯಯನದ ಪರಂಪರೆ, ಪಾಠದ ಪರಂಪರೆ ಇದ್ರೆ ಆ ಎಲ್ಲ ಶ್ರಮಗಳು ನಮ್ಮಂಥವ್ರಿಗೆ ತಪ್ಪುತ್ತವೆ. ತಚ್ಚೋಕ್ತಂ ಸ್ಕಾಂದೆ ಅಂತಿದೆ. ಇದನ್ನೆಲ್ಲ ಸ್ಕಂದ ಪುರಾಣದಲ್ಲೂ ಹೇಳಿದ್ದಾರೆ ಅಂತ. ಆ ಸ್ಕಂದ ಪುರಾಣದಲ್ಲೂ ಹೇಳಿದಾರೆ ಅಂತ ಪುರಾಣ ಯಾಕೆ ತೋರಿಸ್ಬೇಕು? ಹೌದು, ಪುರಾಣದಲ್ಲಿ ಈ ವಿಷಯ ಬಂದಿದೆ ಅನ್ನೋದನ್ನು ತೋರಿಸ್ಬೇಕು ಅಂತ ನಾವಂತೇವೆ. ತ್ರಿವಿಕ್ರಮ ಪಂಡಿತರಿಗೆ ಹೀಗೆ ಅನಿಸಿದೆ. ಯದ್ಯಪಿ ಆಚಾರ್ಯ ಸ್ವೋಕ್ತಾರ್ಥೆ ಸ್ವಯಮೇವ ಪ್ರಮಾಣಂ ಸರ್ವಜ್ಞತ್ವಾತ್ ಅವಿಪ್ರಲಂಬಕತ್ವಾಚ್ಚ. ಆಚಾರ್ಯರು ಪುರಾಣ ಯಾಕೆ ಪ್ರಮಾಣ ತೋರಿಸ್ಬೇಕು? ಅವರು ತೋರಿಸುವ ಅಗತ್ಯ ಏನಿದೆ? ಯಾಕೆಂದ್ರೆ ಅವರು ಸರ್ವಜ್ಞ ಆಗಿದ್ದಾರೆ. ಸರ್ವಜ್ಞ ಆಗಿದ್ದರಿಂದ ಅವ್ರು ಯಾಕೆ ಹೇಳ್ಬೇಕು? ಮತ್ತು ಮೋಸಗಾರರು ಅವ್ರೇನಲ್ಲ. ಆದ್ರಿಂದ ಪುರಾಣದ ಆಧಾರವೂ ಹೀಗಿದೆ ಅಂತ ಅವ್ರು ತೋರಿಸುವ ಅಗತ್ಯ ಇಲ್ಲ. ಮೇಲಿಂದ ಒಂದು ಗದ್ಯ ಭಾಗ ಇದೆಯಲ್ಲ, ದ್ವಾಪರೇ ಸರ್ವತ್ರ ಅಂತ, ಅಲ್ಲಿಂದ ಬ್ರಹ್ಮಸೂತ್ರಾಣಿ ಚಕಾರ ಅಂತ ಅಷ್ಟು ಅವ್ರು ಹೇಳಿದ್ರೆ ಸಾಕು ಅಂತಾರ ಅವರು. ತಥಾಪಿ ಸ್ಕಾಂದೇಚ ಉಕ್ತಮಿತಿ ಪ್ರೌಢಿವಾದಂ ಕರೋತಿ. ನಾನು ಹೇಳಿದ್ಮೇಲೆ ನಿಮ್ಗೆ ನಂಬಿಕೆ ಇಲ್ಲದೆ ಹೋದ್ರೆ ಸ್ಕಂದ ಪುರಾಣದಲ್ಲೂ ಹೀಗಿದೆ ನೋಡ್ಕೊಳ್ಳಿ ಅಂತಾರ ಅವರು. ಪ್ರೌಢವಾದ ಅಂತಾರೆ, ಕೆಲವು ಕಡೆ ಪ್ರೌಢಿವಾದ. ನಿಮಗ್ ಬೇಕಾದ್ರೆ, ನಮ್ಗೇನ್ ಅದ್ರ ಬಗ್ಗೆ ಅದನ್ನ ಹೇಳಲೇಬೇಕು ಅಂತಿಲ್ಲ. ಆದ್ರೂ ಬೇಕು ಅಂತಂದ್ರೆ ಸ್ವಯಂ ವ್ಯಾಸರೇ ರಚನೆ ಮಾಡಿರುವ ಸ್ಕಂದ ಪುರಾಣವನ್ನು ನೋಡಿರಿ ಅಂತ ಹೇಳ್ತಾರೆ. ಆ ಆಚಾರ್ಯರು ಹೇಗೆ ಸರ್ವಜ್ಞರಾಗಿದ್ದಾರೆ ಅಂತ ಅನ್ನೋ ವಿಷಯನೂ ಎಲ್ಲ ಬಂದಿದೆ, ಅದನ್ನು ನಾವು ನೋಡಿದ್ದೀವಿ. ಅಲ್ಲಿ ಮುಂದಿನ ಪುಟದಲ್ಲಿ ಅಶ್ರುತ ಪ್ರತಿಭಾಯಸ್ಯ ಶ್ರುತಿಸ್ಮೃತ್ಯ ವಿರೋಧಿನಿ ವಿಶ್ರುತ ಋಷುತಂ ಜಾತಂ ಚ ತಂ ವಿದ್ಯಾ ದೇವಸತ್ತಮಂ ಇತಿ ನಾರಾಯಣ ಶ್ರುತಿ. ಇದು ಸರ್ವಮೂಲದಲ್ಲಿ ಒಂದ್ ಕಡೆ ಎಲ್ಲೋ ಬಂದಿದೆ, ಉಪನಿಷತ್ ಭಾಷ್ಯದಲ್ಲೋ ಎಲ್ಲೋ. ಅದನ್ನ ತ್ರಿವಿಕ್ರಮ ಪಂಡಿತರು ನೆನಪು ಮಾಡ್ಕೊಂಡಿದ್ದಾರೆ. ಅಶ್ರುತ ಪ್ರತಿಭಾಯಸ್ಯ, ನಾವೆಂದೂ ಕೇಳದೇ ಇರುವಂತಹ ಒಂದು ವಿಶಿಷ್ಟವಾದ ಪ್ರತಿಭಾ. ಮತ್ತು ಅದು ಪ್ರತಿಭೆ ಇದೆ ಅಂತ ಬೇಕಾಬಿಟ್ಟಿ ಆಗಿರಬಾರ್ದಲ್ಲ. ಶ್ರುತಿ ಸ್ಮೃತಿ ಅವಿರೋಧಿನಿ. ಈಗಾಗಲೇ ಇರುವ ಶ್ರುತಿಗಳಿಗೂ ಸ್ಮೃತಿಗಳಿಗೂ ಅದು ವಿರೋಧಿ ಆಗಿರಬಾರದು. ಅಂಥದ್ದೊಂದು ಏನು ವಿಶ್ರುತ ಕೇಳಿ ಬರ್ತದಲ್ಲ, ಯಾರು ಮನುಷ್ಯರಲ್ಲಿ ಅದು ಕೇಳಿ ಬಂದ್ರೆ ಅವನು ಸುಮ್ಮನೆ ಮನುಷ್ಯ ಅಲ್ಲ, ನಿಮ್ಮಂತೆ ದೇವಸತ್ತಮ, ಯಾವನೊಬ್ಬ ದೇವತೆಯೇ ಇಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ತಿಳಿದು ಬರ್ತದೆ. ಪ್ರತ್ಯಕ್ಷಂಚ ಏತದ್ ಲಕ್ಷಣಂ ದೃಶ್ಯತೆ ಭಗವತಿ ಭಾಷ್ಯಕಾರೇ. ಭಗವಾನ್ ಭಾಷ್ಯಕಾರರು ಮಧ್ವಾಚಾರ್ಯರಲ್ಲಿ ಈ ಎಲ್ಲ ಲಕ್ಷಣಗಳು
ಅಶ್ರುತವಾದೊಂದು ವಿಶಿಷ್ಟವಾದ ಅಲೌಕಿಕವಾದ ಪ್ರತಿಭೆ ಇವೆಲ್ಲ ಅಲ್ಲಿ ಕಂಡು ಬರ್ತಾ ಇದೆ ಅಂತವರು ನೋಡಿದವರು ಅದನ್ನು ಹೇಳ್ತಾ ಇದ್ದಾರೆ. ಈ ಗ್ರಂಥಕ್ಕೆ ನಾವು ಪ್ರವೇಶ ಮಾಡುವಾಗ, ಬ್ರಹ್ಮಸೂತ್ರ ಅನ್ನೋ ಗ್ರಂಥವನ್ನು ಅಧ್ಯಯನ ಮಾಡಿ ತೊಡಗುವಾಗ ಇದಕ್ಕೆ ಬ್ರಹ್ಮಸೂತ್ರಗಳು ಯಾಕೆ ಪ್ರಮಾಣ ಅಂತ ಹೀಗೆಲ್ಲ ಒಂದು ಜಿಜ್ಞಾಸೆ ಮಾಡಬೇಕು. ಯಾಕಂದ್ರೆ ಅದಕ್ಕೆ ವಕ್ತಾನುಕೂಲ್ಯ ಇದೆ, ಮತ್ತೆ ಶ್ರೋತ್ರಾನುಕೂಲ್ಯ ಇದೆ, ಪ್ರಸಂಗಾನುಕೂಲ್ಯ ಇದೆ, ಹೀಗೆಲ್ಲ ಇರುವುದರಿಂದ ಅದು ಪ್ರಮಾಣ. ವಕ್ತರು ಯಾರು? ಪರಮಾತ್ಮನಾದಂತಹ ಭಗವಂತನೇ ಅದರ ವಕ್ತ. ಮತ್ತೆ ಶ್ರೋತ್ರಗಳು ಯಾರು? ಅವರು ಕೂಡ ಮಹಾಜ್ಞಾನಿಗಳಾದಂಥ ಪರಮ ಕಾರುಣಿಕರಾದಂತಹ ಚತುರ್ಮುಖ ಬ್ರಹ್ಮಾದಿಗಳೇ ಅದಕ್ಕೆ ಶ್ರೋತ್ರಗಳು. ಅದರಿಂದ ಶ್ರೋತ್ರಾನುಕೂಲ್ಯನೂ ಇದೆ, ಮತ್ತೆ ಪ್ರಸಂಗಾನುಕೂಲ್ಯನೂ ಬೇಕು. ಕೆಲವು ಸರಿ ವಕ್ತೃ ಶ್ರೋತೃಗಳು ಇಬ್ರು ಕೂಡ ಇದ್ರೂ ಅವರು ಹಾಸ್ಯಕ್ಕಾಗಿ ಪರಸ್ಪರ ಏನೋ ಸುಳ್ಳು ಅಬದ್ಧ ಇಂಥದನ್ನೆಲ್ಲ ಹೇಳ್ಕೊತಾ ಇರ್ತಾರೆ. ಅಥವಾ ಇನ್ಯಾರೋ ಎದುರಿಗೆ ಅಯೋಗ್ಯರಾದವ್ರು ಕೂತಿದ್ರೆ ಅವ್ರಿಗೆ ಸರಿಯಾದ ಏನೋ ಸಿಗಬಾರ್ದು ಅಂತ ಹೇಳಿ ಏನೇನೋ ಹೇಳ್ಬಿಡ್ತಿರ್ತಾರೆ. ಆದ್ರೆ ಇದು ಹಾಗಲ್ಲ. ಎಲ್ಲ ಕಡೆ ಜ್ಞಾನ ಅಂತ ಅನ್ನೋದು ಕಲುಷಿತ ಆಗಿ ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಜನರಿಗೆ ಹೇಳಿಬಿಟ್ರೆ ಮೊದಲೇ ಭ್ರಾಂತರಾದ ಜನರಿಗೆ ಮತ್ತಷ್ಟು ತೊಂದರೆ ಆಗಿಬಿಡ್ತದೆ. ಅದಕ್ಕಾಗಿ ಅವರು ಪ್ರಸಂಗಾನುಕೂಲನೂ ಇರೋದರಿಂದ ಸರಿಯಾಗಿ ಹೇಳಿದ್ದಾರೆ ಅಂತ ತಿಳಿಸ್ಬೇಕು. ಇಲ್ಲಿ ವಕ್ತಾನುಕೂಲ್ಯ ಇದೆ, ಅವನೆಂದೂ ಕೂಡ ಭಗವಂತ ಮೋಸ ಮಾಡುವವನಲ್ಲ ಅಂತ ಬಂದಿದೆಯಲ್ಲ. ನಚ ಬುದ್ಧರೂಪೇಪಿ ವಿಪ್ರಣಂಬಕತ್ವ ವಿಷ್ಣು ಶಂಕ್ಯಂ. ಇಲ್ಲಿ ಸಮಸ್ಯೆ ಏನಂದ್ರೆ, ಸಮಸ್ಯೆ ನಾವು ಮಾಡ್ಕೊಂಡ್ರೆ ಸಮಸ್ಯೆ, ಇದ್ದೇದು ಸಮಸ್ಯೆ ಅಲ್ಲ. ಭಗವಂತ ಒಂದು ರೂಪದಲ್ಲಿ ಅಂದ್ರೆ ಯಾವುದೋ ಬುದ್ಧನ ರೂಪದಲ್ಲೋ ಎಲ್ಲೋ ಒಂದ್ ಕಡೆ ಮೋಸ ಮಾಡಿದಾನೆ ಅಂತಂದ್ಮೇಲೆ ಅದನ್ನು ವ್ಯಾಸನ ರೂಪದಲ್ಲಿ ಒಂದು ಮೋಸ ಯಾಕೆ ಮಾಡಿರಬಾರ್ದು, ಕೃಷ್ಣನ ರೂಪದಲ್ಲೂ ಒಂದು ಮೋಸ ಯಾಕೆ ಮಾಡಿರಬಾರ್ದು ಅಂತ ಪ್ರಶ್ನೆ ಬಂದ್ಬಿಡ್ತದಂತೆ. ನಿಜ ಹೇಳ್ಬೇಕಂದ್ರೆ ನನಗೇನು ಹಂಗೆ ಬಂದಿಲ್ಲ, ಬರಬಾರ್ದು ಅಂತ ಏನಿಲ್ಲ. ಇರ್ಲಿ, ಬುದ್ಧ ರೂಪದಿಂದ ಮೋಸ ಮಾಡಿದಾನೆ ಅಂದ್ರೆ ವ್ಯಾಸ ರೂಪದಿಂದ ಯಾಕೆ ಮಾಡಿರಬಾರ್ದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಬುದ್ಧ ರೂಪದಿಂದ ಅವ್ನು ಮೋಸ ಮಾಡೇ ಇಲ್ಲ ಅಂತ ಉತ್ತರ ತ್ರಿವಿಕ್ರಮ ಪಂಡಿತರದು. ಅಲ್ಲಿ ಶ್ರೋತೃಗಳಾದವರು ಅಸುರರು, ಅವರು ಅಯೋಗ್ಯರಾದ್ರಿಂದ ಅವ್ರಿಗೆ ಅನ್ಯಥಾ ಬುದ್ಧಿ ಬಂತಷ್ಟೇ. ಇವನು ವಚನ ಅನ್ಯಥಾ ವಚನ ಅಲ್ಲ ಇದು. ಯಾಕೆಂದ್ರೆ ಅವರಿಗೆ ದೈತ್ಯರಿಗೆ ರಾಗಾದಿ ದೋಷಗಳಿರೋದ್ರಿಂದ ಅನ್ಯಥಾಮತಿ ಬಂತು. ವಿಷ್ಣುವಿಗೆ ಈ ರಾಗಾದಿ ದೋಷಗಳು ಯಾವುದೂ ಕೂಡ ಇಲ್ಲ, ಅದರಿಂದ ಅವನಿಗೆ ಆ ದೋಷ ಇಲ್ಲ. ಮತ್ತೆ ಜ್ಞಾನಿಗಳಾದಂಥವ್ರು ಅವನು ಕೊಟ್ಟಂತಹ ಪ್ರಶಾಂತ ವಿದ್ಯೆ ಅದನ್ನ ದೇವತೆಗಳು ಇವತ್ತು ಸ್ವರ್ಗದಲ್ಲಿ ಉಪಾಸನೆ ಮಾಡ್ತಿದ್ದಾರೆ ಅಂತ ಬಂದೇ ಇದೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲಾದ ಕಡೆ. ಹೀಗೆ ಬುದ್ಧ ರೂಪದಲ್ಲಿ ಅವ್ರ ಮಾತುಗಳಿಗೆ ವಿಪ್ರಲಂಬಿಕತ್ವ ಇಲ್ವೇ ಇಲ್ಲ. ದೈತ್ಯರಿಗೆ ಅವರವ್ರ ದೋಷದಿಂದ ಅದು ಆ ಥರ ಆಯ್ತೆ ಹೊರತು ಅವನ ಮಾತುಗಳಲ್ಲಿ ವಿಪ್ರಲಂಬಿಕತ್ವ ಇಲ್ಲ ಅಂತ ಅಭಿಪ್ರಾಯ ಪಡ್ತಾರೆ. ಅದ್ರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ನಾಳೆ ನೋಡೋಣ.